ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ ಎದುರುಗಡೆ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಸಮಾಜ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತದ ಮಾಜಿ ಉಪಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ದಿನಾಂಕ 5ನೇ ಏಪ್ರಿಲ್ 2026ರಂದು ಬೆಳಿಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಯ ಹತ್ತಿರದ ಟೌನ್ ಹಾಲ್ ಎದುರುಗಡೆ ಜರುಗಿತು. ಈ ಜಯಂತ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಆಚರಣೆ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ದೊಡ್ಡಮನಿ ಆಗಮಿಸಿದ್ದರು. ಉಪನ್ಯಾಸಕರಾಗಿ ಸರಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರಗಿಯ ಸ್ನಾತಕೋತ್ತರ ಇತಿಹಾಸ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರು ಹಾಗೂ ಇತಿಹಾಸ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂ ಸಾವರ್ಕರ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಅವಿನಾಶ್ ಶಿಂದೆ, ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿಯ ಜಂಟಿ ನಿರ್ದೇಶಕರಾದ ಪ್ರೀತಿ ದೊಡ್ಡಮನಿ, ಶ್ಯಾಮ್ ನಾಟಿಕಾರ್, ಡಾಕ್ಟರ್ ರಾಜಶೇಖರ್ ಮಾಂಗ್ ಸೇರಿದಂತೆ ರಾಜು ವಾಡೇಕರ್, ಪರಮೇಶ್ವರ್ ಖಾನಾಪುರ್, ಗೀತಾ ರಾಜು ವಾಡೇಕರ್, ಡಾಕ್ಟರ್ ದತ್ತು ಭಾಸಗಿ, ಗೋಪಾಲ್ ನಾಟಿಕರ್, ಮಲ್ಲಪ್ಪ ಹೊಸಮನಿ, MLC ಜಗದೇವ್ ಗುತ್ತೇದಾರ್, ದಶರಥ್ ಕಲಗುರ್ತಿ, ರಂಜಿತ್ ಮೂಲಿಮನಿ, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಬಳುಂಡಗಿ ಸೇರಿದಂತೆ ಅನೇಕ ರಾಜಕಾರಣಿಗಳು, ಮಾದಿಗ ಸಮಾಜದ ಮುಖಂಡರುಗಳು, ಗಣ್ಯ ವ್ಯಕ್ತಿಗಳು ಆಗಮಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ಎಲ್ಲರ ಜಯಂತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಜನ ಈ ದೇಶಕ್ಕೆ, ವಿಶ್ವಕ್ಕೆ, ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಹಾಲಿನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕೂಡ ಸೇರ್ತಾರೆ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಆದಿಯಾಗಿ ಅನೇಕ ಜನರು ಕೂಡ ತಮ್ಮದೇ ಆದಂಥ ಭೂಮಿಗೆ ಬಂದ ಮೇಲೆ ಇಲ್ಲಿಯ ವಿಶೇಷತೆಯನ್ನು ಮತ್ತು ಇಲ್ಲಿಯ ಸಮಸ್ಯೆಗಳತ್ತ ಗಮನ ಹರಿಸಿ ಸಮಾಜದ ಉದ್ಧಾರಕ್ಕಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿಸಿ ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಬುದ್ಧನು ಕೂಡ ಅನೇಕ ಉಪದೇಶಗಳನ್ನು ಕೊಟ್ಟು ಈ ದೇಶಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸೇರಿ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರ ಕಾಲ ಬಸವ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಸ್ವತಂತ್ರದ ನಂತರ ತಮ್ಮದೇ ಆದಂತಹ ಸಂವಿಧಾನವನ್ನು ಕೊಟ್ಟು ಇಡೀ ವಿಶ್ವದಲ್ಲಿ ತಲೆ ಎತ್ತು ತಿರುಗಾಡ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರನ್ನು ಕೂಡ ನಾವು ಸ್ಮರಣೆ ಮಾಡ್ಕೊಳ್ತೀವಿ. ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಸಣ್ಣ ವಯಸ್ಸಿನಲ್ಲಿ ಸ್ವಾತಂತ್ರ್ಯದ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ಸಣ್ಣ ಯುವಕರನ್ನ ಹುರಿದುಂಬಿಸಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಸೇರಿರ್ತಕ್ಕಂಥವ್ರು. ದೇಶ ಸ್ವತಂತ್ರವಾದ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಮಂತ್ರಿಮಂಡಲದಲ್ಲಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬಾಬು ಜಗಜೀವನ್ ರಾಮ್ರು, ಅದೇ ರೀತಿ ರಕ್ಷಣಾ ಸಚಿವರಾಗಿ, ಇವತ್ತು ಆಹಾರ ಮತ್ತು ನಾಗರಿಕ ಸಚಿವ
ಸಚಿವರಾಗಿ ಮತ್ತು ಈ ದೇಶಕ್ಕೆ ಕೃಷಿ ಮಂತ್ರಿಯಾಗಿ ಅನೇಕ ಅಪಾರವಾಗಿರ್ತಕ್ಕಂಥ ಅಂಚೆ ಮತ್ತು ತಂತಿ ನಾವೆಲ್ಲ ನೋಡಿದ್ರಿ. ಪೋಸ್ಟ್ ಆಫೀಸ್ ಕೆಂಪು ಡಬ್ಬಿಗಳು ಹಳ್ಳಿಯಲ್ಲಿ ಏನಪ್ಪ ಅಂದ್ರೆ ಬರ್ತಾ ಇದ್ವು. ಅದು ಜಗಜೀವನ್ ರಾಮ್ ಕಾಲದಲ್ಲಿ ಮಾಡಿರ್ತಕ್ಕಂಥ ರೈಲ್ವೆ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು. ನಮ್ಮ ಆಫೀಸರ್ಸ್ ಮತ್ತು DC ಮೇಡಮ್ ಅವರಿಗೆ ಕೇಳ್ಬೋದು ಇಷ್ಟೇ, ಈ ಒಂದು ಸ್ಟ್ಯಾಚ್ಯೂ ಮಾಡಬೇಕಾದ್ರೆ ನಾನು ಕಾರ್ಪೊರೇಷನಲ್ಲಿ ಇದ್ದು ಕಾರ್ಪೊರೇಷನ್ ಒಳಗಡೆ ಮಾಡೋಣ ಅಂತೇಳಿ ನಾವೆಲ್ಲರೂ ಒಂದು ಪ್ರಪೋಸಲ್ ಕೊಟ್ಟಾಗ ಕಮಲ್ ಸಾಬ್ ಅಂದರು ಇಲ್ಲ ನೋಡೋಣ ಅಂತ ಅದು ಎಲ್ಲಿ ಮಾಡ್ಬೇಕನ್ನೋದು ಒಂದು ನಿರ್ಣಯ ತಗೊಳ್ಳೋ ಅಂತ ಹೇಳಿ ಅವಾಗ ಅವರು ಮಂತ್ರಿ ಆಗಿದ್ದರು ಕಮರುಲ್ ಇಸ್ಲಾಂ ಸಾಹೇಬರು. ಅವಾಗ ನಾವು ಕಾರ್ಪೊರೇಷನ್ದಲ್ಲಿ ನಾವು ಕೂಡ ಮೇಯರ್ ಆಗಿದ್ದೀವಿ. ಹೀಗಾಗಿ ಈ ಒಂದು ಸ್ಥಳ ಅವಕಾಶ ಅವರು ತೋರಿಸಿದಾಗ ಸರ್ ಬೇಡ ಸರ್ ಇಲ್ಲಿ ಎಲ್ಲೋ ಒಂದು ಕಡೆ ಕೊಟ್ಟಂಗೆ ಆಗ್ತದೆ, ಎಲ್ಲ ಇಲ್ಲಿ ಯಾರು ಕಾಣಿಸಂಗಿಲ್ಲ, ನಮ್ಮ ಕಾರ್ಪೊರೇಷನ್ದಲ್ಲೇ ಕೊಡ್ರಿ, ಅಲ್ಲೇ ಒಂದು ನೋಡೋಣ ಒಂದು ಒಳ್ಳೆ ಜಾಗ ನೋಡಿ ಯಾವುದು ಸ್ಟ್ಯಾಚ್ಯೂ ಇದ್ರೂ ಕೂಡ ಒಂದು ಒಳ್ಳೆ ಡೆಕೋರೇಟ್ ಮಾಡ್ಕಿಸಿ ಒಂದು ಸುತ್ತಮುತ್ತ ಎಲ್ಲರೂ ಸ್ಟ್ಯಾಚ್ಯೂಸ್ ಕೊಂಡು ಮಾಡಬೇಕು. ಯಾಕಂದ್ರೆ ಯಾವ ಕಮ್ಯುನಿಟಿದವ್ರು ಅವ್ರವ್ರ ಪ್ರಪೋಸಲ್ ಕೊಡ್ತಾರ. ಹಾಗಾಗಿ ನಾವು ಕಾರ್ಪೊರೇಷನ್ ಅಂಡರಲ್ಲೇ ಮಾಡೋಣ ಅಂತ ಹೇಳಿ ನಾವೆಲ್ಲ ಡಿಸ್ಕಷನ್ ಮಾಡಿದಾಗ ಇಲ್ಲ ಕಮಲ್ ಸಾಹೇಬ್ರು ಅಂದ್ರು ಇಲ್ಲ ಚಂದ್ರಿಕಾ ನಿಮ್ಗೆ ಏನು ಗೊತ್ತದ ಈ ಪ್ಲೇಸ್ ಭಾಳ ಒಳ್ಳೇದದ, ನೀ ಇಲ್ಲಿ ಸ್ಟ್ಯಾಚ್ಯೂ ಕೂಡಿಸ್ತಾರೆ ಪೂರಾ ನಿಮ್ಮ ಮನೆ ಕಾಣ್ತದೆ ಅಂತ ಹೇಳ್ತಿದ್ರು. ಯಾಕಂದ್ರೆ ನಾನು ಸುಂದರನಗರ ಮನೆ ಇರೋದು, ಹೀಗಾಗಿ ಅಲ್ಲಿವರೆಗೂ ನಿನ್ನ ಸ್ಟ್ಯಾಚ್ಯೂ ಕಾಣ್ತದೆ ಜಗಜೀವನ್ ರಾಮ್ ಅಂತ ಹೇಳಿ ಇವತ್ತು ಕಮರುಲ್ ಇಸ್ಲಾಂ ಸಾಹೇಬ್ರು ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ಅವ್ರು ಬಹಳ ನಮ್ಮ ಕಮ್ಯುನಿಟಿಗೆ ನಮ್ಮ ಸಮಾಜಕ್ಕೆ ಬಹಳಷ್ಟು ಎತ್ತಿರಿದಂಥ ವ್ಯಕ್ತಿಗಳಾಗಿದ್ದರು. ಈಗಲೂ ಕೂಡ ನಾವು ಸಮಾಜ ಒಂದು ಗಟ್ಟಿಗೊಳಿಸ್ಬೇಕಾದ್ರೆ ನಮ್ಮಲ್ಲಿ ಯೂನಿಟಿ ಅನ್ನೋದು ಬಹಳ ದೊಡ್ಡದು. ಯಾಕಂದ್ರೆ ಈಗ ನೋಡ್ತಾ ಇದ್ದೀನಿ ಇವತ್ತು ಒಂದು ಟೀಮ್ ಆಗಿ 2 ಟೀಮ್ ಆಗಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ಬಹಳ ಖೇದನೆ ಅಂತ ಹೇಳಿ ನಾನು ಅನಿಸ್ತೇನೆ. ಯಾಕಂದ್ರೆ ನಾನು ಒಬ್ಬ ಅಕ್ಕ ಆಗಿ ಅಥವಾ ತಂಗಿಯಾಗಿ ತಿಳ್ಕೊಡ್ರಿ, ಎಲ್ಲರೂ ಒಗ್ಗಟ್ಟಾಗಿದೆ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಏನಾದರೂ ಒಂದು ಸೀಟ್ ಗಟ್ಟಿಸ್ಕೊಳಕ್ ಸಾಧ್ಯ ಆಗ್ತದೆ. ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ನಾವು ಯಾವುದು ಕೂಡ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಡಾಕ್ಟರ್ ಬಾಬು ಜಗಜೀವನ್ ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ರು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ತದನಂತರ ಭಾರತದ ಪ್ರಥಮ ಕ್ಯಾಬಿನೆಟ್ ಇಂಟರಿಮ್ ಕ್ಯಾಬಿನೆಟ್ ಅಲ್ಲಿ ಕೂಡ ಅವರು ಮಿನಿಸ್ಟರ್ ಆಗಿದ್ರು. ಮತ್ತು ಅವರು ಬಹುಶಃ 1937 ಇಂದ 80s ವರೆಗೆ ಒಬ್ಬ ಪಾರ್ಲಿಮೆಂಟರಿ ಆಗಿ ಒನ್ ಆಫ್ ದ ಲಾಂಗೆಸ್ಟ್ ಸರ್ವಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಕೂಡ ಕೆಲಸ ಮಾಡಿದ್ರು. ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ರಿಫಾರ್ಮ್ಸ್ ಈಗ ಮಾತಾಡಿದ್ದಾರೆ ಬಹಳ ಜನ ತಂದ್ರು. ಮತ್ತು ಸಂವಿಧಾನ ಸಭೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಕೂಡ ಅವರು ಒಬ್ಬ ಮೆಂಬರ್ ಆಗಿದ್ರು. ಅವ್ರದ್ದು ಕೊಡುಗೆ ಏನಂದ್ರೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಸೋಷಿಯಲ್ ಜಸ್ಟಿಸ್, ಅಫರ್ಮೇಟಿವ್ ಒಂದು ಪಾಲಿಸೀಸ್ ಏನಿದ್ದಾವೆ ಅದನ್ನು ತರಕ್ಕೆ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇತ್ತು. ಜೊತೆಗೆ ಅವರು ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಸಾಕಷ್ಟು ರಿಫಾರ್ಮ್ಸ್ ತರಕ್ಕೆ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇತ್ತು. ಬಹಳ ಜನರಿಗೆ ಗೊತ್ತಿಲ್ಲ, ಆದ್ರೆ ಭಾರತದಿಂದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಗೆ ಏನು ಡೆಲಿಗೇಷನ್ ಹೋಗಿತ್ತು, ಅವರು ಆ ಡೆಲಿಗೇಷನ್ ಕೂಡ ಮುಖ್ಯ ಅವರು ಪಾರ್ಟ್ ಆಗಿದ್ರು. ಮತ್ತು ಅಲ್ಲಿ ಭಾರತ ಪರವಾಗಿ ಎಲ್ಲ ವಿಷಯಗಳನ್ನು ಕೂಡ ಅಲ್ಲಿ ಹೇಳಿದರು. ಜೊತೆಗೆ ಕೃಷಿ ಇಲಾಖೆ ಸಚಿವರಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ತರ ಹಸಿರು ಕ್ರಾಂತಿನಲ್ಲಿ ನಮ್ಮ ದೇಶದಲ್ಲಿ ಅವಾಗ ಫುಡ್ ಕ್ರೈಸಿಸ್ ಇತ್ತು. ಫುಡ್ ಕ್ರೈಸಿಸ್ ಯಾವ ತರ ನಾವು ಎದುರಿಸಬೇಕಾಗಿತ್ತು ನಮಗೆ ಕರೆಕ್ಟ್ ಆಗಿ ಒಂದು ದಾರಿ ತೋರಿಸಿದ್ರು. ಅದಕ್ಕಾಗಿ ನಾವು ಇವತ್ತು ಗ್ರೀನ್ ರೆವಲ್ಯೂಷನ್ ಬಗ್ಗೆ ಮಾತಾಡಬೇಕಾದ್ರೆ ಡಾಕ್ಟರ್ ಬಾಬು ಜಗಜೀವನ್ ಯಾವಾಗಲೂ ನೆನಪಿಡ್ತೀವಿ. ಜೊತೆಗೆ ಇವಾಗ ಕೂಡ ಕೃಷಿ ಇಲಾಖೆಯಲ್ಲಿ ಈಲ್ಡ್ ಜಾಸ್ತಿ ಇರಬೇಕು, ಫುಡ್ ಸೆಕ್ಯೂರಿಟಿ ಇರಬೇಕು, ಆ ವಿಷಯ ಬಗ್ಗೆ ಫೋಕಸ್ ಮಾಡಬೇಕಾದ್ರೆ ಅವ್ರದ್ದು ಹೆಸರು ಮತ್ತು ಅವರು ನಮಗೆ ದಾರಿ ತೋರಿಸಿದ್ದಾರೆ, ಅದು ನಾವು ನೆನಪಿಗಿಡಬೇಕಾಗತ್ತೆ. ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಮಾಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ. ನಾವು ಗುಲ್ಬರ್ಗಾದಲ್ಲಿ ಕೂಡ ಬಹಳ ಅತಿ ವಿಜೃಂಭಣೆಯಿಂದ ಇಲ್ಲಿ ಕೂಡ ಮಾಡಿದ್ದಾರೆ ಮತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಮಾಡಿದ್ದೇವೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಎಲ್ಲ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದಂಥ ಮಹನೀಯರಲ್ಲಿ ಕೂಡ ಅವರು ಸೇರಿದ್ದಾರೆ. ಈ ದೇಶದ ಪ್ರಥಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ಕಾರ್ಮಿಕ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಗಿನ್ನಿಸ್ ದಾಖಲೆಗೆ ಒಳಪಟ್ಟಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅತ್ಯಂತ ಹಿರಿಯರು ಮತ್ತು ದೀರ್ಘ ಕಾಲ ಅವರು ಸಂಸತ್ತಿನಲ್ಲಿ ಸದಸ್ಯರ ಮಂತ್ರಿಗಳಾಗಿ ಸಾಕಷ್ಟು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಒಬ್ಬ ಮಹಾನ್ ನಾಯಕರು. ಅವರ ದಾಖಲೆ ಇದೆ, ಹೆಚ್ಚಿನ ಅವಧಿ ಸಂಸತ್ತಿನಲ್ಲಿ ಕೆಲಸ ಮಾಡಿದ್ದು. ಕಲಬುರಗಿ ನಗರದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸರ್ಕಾರಿ ನೌಕರ ಭವನದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ನಿಮಿತ್ತ
ಅವರಿಗೆ ಒಂದು ಮಾಲಾರ್ಪಣೆ ಮಾಡುವುದರ ಮೂಲಕ ನಾವು ಎಲ್ಲ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳ ಜೊತೆಗೂಡಿ ಅವರಿಗೆ ಒಂದು ನಮನವನ್ನು ಸಲ್ಲಿಸಿದ್ದೇವೆ. ಇವತ್ತು ನಗರದಲ್ಲಿ ಇರ್ತಕ್ಕಂಥ ಬಾಬು ಜಗಜೀವನರಾಮರ ಪುತ್ಥಳಿಗೆಯೂ ಕೂಡ ನಾವೆಲ್ಲ ಸಂಘದ ಪದಾಧಿಕಾರಿಗಳೊಂದಿಗೆ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಒಂದು ಗೌರವವನ್ನು ಸಲ್ಲಿಸಿದ್ದೇವೆ. ಇವತ್ತು ಭಾರತ ದೇಶದಲ್ಲಿ ಒಬ್ಬ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕಾರ ಮಾಡುವುದರ ಮೂಲಕ ಇಡೀ ದೇಶದ ಒಬ್ಬ ಭಾರತದ ಉಪ ಪ್ರಧಾನಿಯಾಗಿ ಹಸಿರು ಕ್ರಾಂತಿ ಹರಿಕಾರರಾಗಿ ಭಾರತ ದೇಶದ ಜನತೆಗೆ ಅವರು ನೀಡಿರ್ತಕ್ಕಂಥ ಕೊಡುಗೆಯನ್ನು ನಾವು ಇವತ್ತು ಎಲ್ಲರೂ ಸ್ಮರಿಸಬೇಕಾಗಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಅಜಾತಶತ್ರು ಮಾಜಿ ಸಚಿವರು ಹಾಗೂ ಮಾದಿಗ ಸಮುದಾಯದ ನಾಯಕರಾದ ದಿವಂಗತ ಶ್ರೀ ಜಿ ರಾಮಕೃಷ್ಣರವರ ವೇದಿಕೆಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಿಲ್ಲಾ ಜಯಂತ್ಯೋತ್ಸವ ಸಮತಾ ದಿವಸ್ ಕಾರ್ಯಕ್ರಮವು ದಿನಾಂಕ 5 ಏಪ್ರಿಲ್ 2026ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲಬುರಗಿಯ ಶಹಾಬಾಜಾರ್ನ ಸುಲಫುಲ ಮಠ ಹಾಗೂ ಶ್ರೀಶೈಲಂನ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಘನ ಉಪಸ್ಥಿತರಾಗಿ ಮಾಜಿ ಕಾರ್ಮಿಕ ಸಚಿವರಾದ ಎಸ್.ಕೆ. ಕಾಂತ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ರಾಜು ಹದನೂರ್ ವಕೀಲರು ಹಾಗೂ ಗೌರವ ಅಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಖ್ಯಾತ ನ್ಯಾಯವಾದಿಗಳಾದ ಅರುಣ್ ಕುಮಾರ್, ಚಲನಚಿತ್ರ ನಟ ಮತ್ತು ಬೆಂಗಳೂರಿನ ಹೋರಾಟಗಾರರಾದ ಚೇತನ್ ಅಹಿಂಸಾ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಸುರೇಶ್ ಬಡಿಗೇರ್, ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಕಲಬುರಗಿಯ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್, ಕಲಬುರಗಿಯ ಕಾಂಗ್ರೆಸ್ನ ಮುಖಂಡರಾದ ವಿನೋದ್ ಕೆಬಿ ಹಾಗೂ ಆಲ್ ಇಂಡಿಯಾ ಬಹುಜನ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಕೆಬಿ ವಾಸು ಹಾಗೂ ಕಲಬುರಗಿಯ ನ್ಯಾಯವಾದಿಗಳಾದ ಅರುಂಧತಿ ನಾಗಮೂರ್ತಿ ಆಗಮಿಸಿದ್ದರು. ಗೌರವ ಸತ್ಕಾರಕ್ಕಾಗಿ ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘ ಕಲಬುರಗಿಯ ನಂದಿನಿ ಸನ್ಬಾಲ್, ಕಲಬುರಗಿಯ ಹರಳಯ್ಯ ಸಮಾಜದ ಮುಖಂಡರಾದ ಮೈಲಾರಿ ಶೇಳಗಿ, ದೋರಕಕ್ಕಯ್ಯ ಸಮಾಜದ ಅಧ್ಯಕ್ಷರಾದ ಸಂಬಣ್ಣ ಹೋಳ್ಕರ್ ಆಗಮಿಸಿದ್ದರು. ಇವತ್ತು ಮಾದಿಗ ಸಮುದಾಯ ಇವತ್ತು ಇಷ್ಟು ಒಗ್ಗಟ್ಟಾಗುವಂತ ಸಂದರ್ಭದಲ್ಲಿ ಎರಡು ಗುಂಪುಗಳಾಗಿ ಯಾಕೆ ಪರಿವರ್ತನೆ ಆಗಿದೆ ಅಂತೇಳಿ ತಮಗೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಕಾಡ್ತಾ ಇರ್ಬೋದು ಅಂತ ಪ್ರಶ್ನೆ. ಆದರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡೋಕ್ಕೆ ನಾನು ನಿಂತಿದ್ದೇನೆ. ಇವತ್ತು ಇಲ್ಲಿವರೆಗೆ ಒಗ್ಗಟ್ಟದಿಂದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡ್ತಾ ಇದ್ದು, ಆದರೆ ಇವತ್ತು ಹೋರಾಟಗಾರನ ಇವತ್ತು ಒಳ ಮೀಸಲಾತಿ ಹೋರಾಟದಲ್ಲಿ ತೊಡಸ್ಕೊಂಡು ಜೈಲಿಗೆ ಹೋಗಿರುವಂಥ ವ್ಯಕ್ತಿಗಳನ್ನು, ನಿಜವಾದಂಥ ಹೋರಾಟಗಾರನ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಆ ಪಕ್ಷದಲ್ಲಿರುವಂಥ ಬಲಗೈ ಬಂಟರನ್ನ ಅಧ್ಯಕ್ಷ ಮಾಡುವ ಮೂಲಕವಾಗಿ ಕಲಬುರಗಿಯಲ್ಲಿರುವಂಥ ನಾಯಕರುಗಳು ಅವರ ಕೈವಾಡವನ್ನು ಅವರವನ್ನು ಮೇಲ್ಗಡೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಅಧ್ಯಕ್ಷರ ಕೇಳುವಂಥ ಸಂದರ್ಭದಲ್ಲಿ ಏನಾಗಿತ್ತಂದರೆ ಅನೇಕ ಜನರು ರಾಜು ಹದ್ನೂರವರಾಗಿರ್ಬೋದು, ರಾಜು ಕಟ್ಟಿಮನಿಯವರಾಗಿರ್ಬೋದು, ಅನೇಕರು ಮುಖಂಡರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕೇಳಿದಂಥ ಸಂದರ್ಭ ಎಲ್ಲರನ್ನ ತಿರಸ್ಕರಿಸಿ ಇವತ್ತು ಎರಡು ಗುಂಪು ಮಾಡಲಿಕ್ಕೆ ಕಾರಣನೇ ಇವತ್ತು ನಮ್ಮ ಕಲಬುರಗಿಯಲ್ಲಿರುವಂಥ ನಾಯಕರುಗಳಂತೆ ಸ್ಪಷ್ಟಿಸ್ತೇನೆ. ಇವತ್ತು ಬಾಬು ಜಗಜೀವನ್ ರಾವ್ ಅವರು ಇಂಥ ಒಂದು ಮಹಾನ್ ವ್ಯಕ್ತಿ ಯಾವ ಭಾರತ ದೇಶದಲ್ಲಿ ಇವತ್ತು ಹಸಿರು ಕ್ರಾಂತಿ ಹರಿಕಾರ ಯಾಕಂತೇವರಿಗೆ ಹಲವಾರು ಖಾತೆಯ ಸಚಿವರಾಗಿ ನೆಹರು ಮಂತ್ರಿಮಂಡಲದಿಂದ ಹಿಡಿದು ಇಂದಿರಾ ಗಾಂಧಿ ಮಂತ್ರಿಮಂಡಲವರಿಗೆ ಹಲವಾರು ಖಾತೆಯ ಕಾರ್ಮಿಕ ಸಚಿವರಾಗಿ, ಆಹಾರ ಖಾತೆಯ ಸಚಿವರಾಗಿ ಮತ್ತು ಕೃಷಿ ಇಲಾಖೆಯ ಸಚಿವರಾಗಿ, ಪ್ರಸಾರ ಮತ್ತು ಸಂಶೋಧನಾ ಇಲಾಖೆಯ ಸಚಿವರಾಗಿ ಹಲವಾರು ಖಾತೆಗಳನ್ನು ಅವರಿಗೆ ಕೊಟ್ಟಾಗ ಯಾವುದಕ್ಕೂ ಒಂದು ಕಳಂಕ ಬಾರದೆ ಭಾಳ ಎತ್ತರದಿಂದ ಶ್ರದ್ಧೆಯಿಂದ ಅವರ ಖಾತೆಗೆ ಮೆರುಗು ತರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಯಾರಾದರಿದ್ದರೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾವಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಮರಿಬಾರ್ದು ನಾವು. ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಅನೇಕ ಮಂತ್ರಿಮಂಡಲೀಯ ಸಚಿವರಿದ್ದರೂ ಕೂಡ ಯಾರೂ ಇಂದಿರಾ ಗಾಂಧಿಗೆ ಹೇಳಿಲ್ಲ
ಈ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ತಪ್ಪಿದೆ, ವಾಪಸ್ ತೊಗೋಬೇಕನ್ನೋಂಥ ಒತ್ತಡ ಬಾಬು ಜಗಜೀವನ್ ರಾವ್ ಕೊಟ್ಟಿದ್ರು ಆ ಸಂದರ್ಭದಲ್ಲಿ. ಆದರೆ ಅವರ ಮಗ ಸಂಜಯ್ ಗಾಂಧಿ ಕೇಳಲಿಲ್ಲ. ಅವರ ಮಗನ ಒತ್ತಡದ ಮೇಲೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹಾಕಿ ಅನೇಕ ಗೊಂದಲ ವಾತಾವರಣ ಮಾಡಿ ಕಾಂಗ್ರೆಸ್ ಪಕ್ಷ ಇತಿಹಾಸ ಪಕ್ಷಕ್ಕೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದ್ದು ತಾವೆಲ್ಲ ನೋಡಿದ್ದೀವಿ. ಹೀಗಾಗಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ, ಇಂಥ ಒಬ್ಬ ಸತ್ಪುರುಷರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನಿದೆ, ಬರೀ ವರ್ಷಕ್ಕೊಮ್ಮೆ ಸೇರಿ ನಾವು ಜಯಂತಿ ಆಚರಣೆ ಮಾಡೋದು ಆಮೇಲೆ ಅವ್ರಿಗೆ ಮರೆತು ಬಿಡೋದಲ್ಲ. ಪರಿಶಿಷ್ಟರು ಯಾವುದೇ ಹೋರಾಟ ಮಾಡೋವಂಥ ಸಂದರ್ಭದಲ್ಲಿ ಅವರ ಬ್ಯಾನರ್ಗಳ ಮೇಲೆ ಒಂದು ಸ್ಲೋಗನ್ ಹಾಕೋತಾರೆ. ಪರಿಶಿಷ್ಟ ಸಮಾಜದವರು, ನೊಂದವರು, ಬೆಂದವರು ಹೋರಾಟ ಮಾಡೋವಂಥ ಸಂದರ್ಭದಲ್ಲಿ ಅವ್ರ ಬ್ಯಾನರ್ ಮೇಲೆ 3 ಪದಗಳಿರ್ತವೆ, ನೋಡಿದ್ದೀರಾ? ಏನದು? ಆರ್ಗನೈಸ್, ಎಜುಕೇಟ್, ಆಜಿಟೇಟ್ ಅಂತ. ನೋಡಿದ್ದೀರಾ? ಇಂಗ್ಲೀಷ್ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಹೆಣ್ಮಕ್ಳು ಕೈ ಎತ್ತಿ, ಇಂಗ್ಲೀಷ್ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ನಾನು ಹೇಳಿದ್ದು? ಹಿಂದೆ ವೆರಿ ಗುಡ್. ಆರ್ಗನೈಸ್, ಎಜುಕೇಟ್, ಆಜಿಟೇಟ್. ಅಂದರೆ ಫಸ್ಟು ಪರಿಶಿಷ್ಟರು ತಮ್ಮ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಸಂಘಟಿತರಾಗಿ ಫಸ್ಟು ಅಂತ. ಸಂಘಟಿತರಾಗಿದ್ದೀರಾ ನೀವು ಒಳ ಮೀಸಲಾತಿ ಪಡ್ಕೊಳ್ಳೋಕ್ಕೆ? ಎಲ್ಲಿ ಜೈಮಾದಿಗ ಅಂದರೆ ವಾಯ್ಸೇ ಬರಲಿಲ್ವಲ್ಲ ಫಸ್ಟ್ ನಿಮ್ಮ ಹತ್ರ? ಫಸ್ಟು ಸಂಘಟಿತರಾಗಬೇಕು. ಎರಡನೇದು, ನಮ್ಮ ಹಿನ್ನೆಲೆ, ನಮ್ಮ ಜಾತಿ, ಒಳ್ಳೆ ಉದ್ದೇಶ ಕೇಳೋದಕ್ಕೆ ಕಿಂಚಿತ್ತನು ಸಂಕೋಚ, ಹೆದರಿಕೆ, ಯೋಚನೆ ಮಾಡಬಾರ್ದು. ಸರಿನಾ? ಅದಕ್ಕೆ ನಾ ಎಲ್ಲ ಕಡೆ ಹೇಳೋದು ಜೈ ಮಾದಿಗ ಅಂತ. ಅದು ನಮ್ಮ ಸ್ವಾಭಿಮಾನದ ಸಂಕೇತ. ಜಗಜೀವನ್ ರಾಮ್ ಅವರು ಈ ತನಕ ನ್ಯಾಯವಾದಿಗಳು ಹೇಳಿದರು, ನಮ್ಮ ದೇಶದ ರಾಷ್ಟ್ರದ ರಾಜಕಾರಣಿಗಳಲ್ಲಿ ಅಗ್ರಣ್ಯರಾಗಿರ್ತಕ್ಕಂಥ ಜಗಜೀವನ್ ರಾಮ್, ಬಾಬಾ ಸಾಹೇಬ್ ಅಂಬೇಡ್ಕರರು 18 ತಾಸು ಈ ನೌಕರಿಗಳಲ್ಲಿ 18 ತಾಸು ಡ್ಯೂಟಿ, ಅದು 12 ಗಂಟೆ ಮಾಡಿದವರು ಜಗಜೀವನ್ ರಾಮ್. ಬಾಬಾ ಸಾಹೇಬರು ತೀರ್ಕೊಂಡಾಗ ಬಾಬಾ ಸಾಹೇಬರ ಬಳಿ ಕಿಶದಲ್ಲಿ ಕೈ ಹಾಕಿ ನೋಡಿದ್ರಾಗ 300 ರೂಪಾಯಿ ಇತ್ತು. ಇನ್ನೂ ಉಳಿದಿದ್ದನ್ನು ಕೈಲಿ ಹಾಕಿ ಬಾಬಾ ಸಾಹೇಬರ ಶವವನ್ನು ಎಲ್ಲಿಗೆ ತರ್ತಾ ಇದ್ದಾರೆ, ದಿಲ್ಲಿಯಿಂದ ಬಾಂಬೆಗೆ ತರ್ತಕ್ಕಂಥವರು ಯಾರು ಅಂತ ಕೇಳಿದರೆ ಜಗಜೀವನ್ ರಾಮ್. ಇಂಥ ಕೆಲಸ ಮಾಡಿರ್ತಕ್ಕಂಥ ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರರಾಗಿ ಇವತ್ತು ರೈತ ಸಂಘದವರು ಪ್ರತಿಯೊಬ್ಬರು ಅವರ ಜೀವನದ ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬರು ರೈತ ಸಂಘದವರು ಹಸುರನ್ನ ಹಾಕುತ್ತಾ ಇದ್ದಾರೆ. ಹಸುರು ಅಂದರೆ ರೈತರ ಬೆನ್ನೆಲುಬು, ಜೊತೆಗೆ ಜೀವನಾಡಿ. ಇಂಥದನ್ನು ಜಗಜೀವನ್ ರಾಮ್ ಅವರು ನಮ್ಮ ದೇಶಕ್ಕೆ ಬಹಳ ಅಮೂಲ್ಯವಾದ ರತ್ನವಾಗಿರ್ತಕ್ಕಂಥವರು. ಅಂಥವರ ನಿಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಳ ಮೀಸಲಾತಿ ಅದು ನಾಳೆ ಹೀಗೆ ಹೇಳಿದರು 9ನೇ ತಾರೀಕಿಗೆ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗ್ತಾ ಇದೆ. ನಿರ್ಣಯ ಆಗಲೇಬೇಕು, ಆಗ್ತಾ ಇದೆ ಅಲ್ಲ, ಆಗಲೇಬೇಕು. ಅಂದರೆ ಸಿಗುವ ಸೌಕರ್ಯಗಳು ಹೇಳಿದರವರು 13,000 ಕೋಟಿ ರೂಪಾಯಿ ಸಿಗ್ತಾ ಇದೆ. 13,000 ಕೋಟಿ. ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಿರೋದು 40 ವರ್ಷಗಳಿಂದ, ಸಿನಿಮಾ ಅನ್ನೋದು ಬಂದಿರೋದು 100 ವರ್ಷಗಳಿಂದ. ಆದರೆ ಅನ್ಯಾಯ ವಿರುದ್ಧ ಜನರ ಹತ್ರ ಹೋಗಿ ಮಾತಾಡೋದು 1000 ವರ್ಷದಿಂದ ನಡೀತಾ ಇದೆ. ನಾವು ಕೂಡ ಜನರ ಹತ್ರ ಹೋಗಬೇಕು, ಜನರ ಹತ್ರ ನಮ್ಮ ವಿಚಾರಗಳು ಹೇಳಬೇಕು. ನಮ್ಮ ಉತ್ತಮ ಸಮಾಜದ ಕನಸನ್ನು ನಾವು ಸಮಾಜಮುಖಿ ಸೇವೆ ಮುಖಾಂತರ, ಜಾಗೃತಿ ಮುಖಾಂತರ, ಹೋರಾಟದ ಮುಖಾಂತರ ಅದನ್ನು ಜನರ ಮುಂದೆ ಇಟ್ಟು ನಾವು ಜನ ನಮ್ಮ ಜೊತೆ ಸೇರಿಸ್ಕೋಬೇಕು ಅನ್ನೋದು ಭಾಳ ಮುಖ್ಯ. ಸೊ ಮಂಜುನಾಥ್ ಅವರು, ರಾಜು ಅವರು, ಅವರ ತಂಡದವರು ಈ ರೀತಿ ಉತ್ತಮ ಕೆಲಸ ಮಾಡ್ತಿರೋದು ಹೆಮ್ಮೆಯ ವಿಚಾರ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನಾನು 15 ವರ್ಷದಿಂದ ನಾನು ಚಳುವಳಿನಲ್ಲಿದ್ದೀನಿ. ಈ 15 ವರ್ಷದಲ್ಲಿ ನಾನು ಕರ್ನಾಟಕದಾದ್ಯಂತ ಎಲ್ಲ ಕಡೆ ತಿರುಗಾಡ್ತಾ ಬರ್ತಾ ಇದ್ದೀನಿ. ಆದರೆ ಸತ್ಯ ಹೇಳಬೇಕು ಅಂದರೆ ಬೆಂಗಳೂರು, ಮೈಸೂರು ಬಿಟ್ಟರೆ ಎಲ್ಲೇನಾದರೂ ರಾಜ್ಯ ಮಟ್ಟದಲ್ಲಿ ನಾನು ಹೆಚ್ಚು ಸಲ ಬಂದಿದ್ದೀನಿ ಅಂದರೆ ಅದು ಇದೇ ಕಲಬುರಗಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಯಾಕೆ ಅಂದರೆ ಈ ಕಲಬುರಗಿನಲ್ಲಿ ಒಂದು ಹೋರಾಟದ ಕಿಚ್ಚಿದೆ, ಒಂದು ಪ್ರತಿರೋಧದ ಕಿಚ್ಚಿದೆ. ಎಲ್ಲಿ ಜಾಸ್ತಿ ಅನ್ಯಾಯ ಇರುತ್ತೋ ಅಲ್ಲಿ ಎಷ್ಟೋ ಸರಿ ಜಾಸ್ತಿ ಪ್ರತಿರೋಧ ಇರುತ್ತೆ. ಸೊ ಎಲ್ಲಿಂದನಾದರೂ ಕರ್ನಾಟಕಕ್ಕೆ ಒಂದು ಬದಲಾವಣೆ ಬರುತ್ತೆ ಅಂದರೆ
ಎಲ್ಲಿಂದನಾದರೂ ಕರ್ನಾಟಕಕ್ಕೆ ಒಂದು ಪರ್ಯಾಯ ಬರುತ್ತೆ ಅಂದರೆ, ಎಲ್ಲಿಂದನಾದರೂ ಕರ್ನಾಟಕಕ್ಕೆ ನಿಜವಾದ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿಯೋ ಒಂದು ಶಕ್ತಿ ಬರುತ್ತೆ ಅಂದರೆ ಅದು ನನಗೆ ಕಲಬುರಗಿಯಿಂದ ಬರುತ್ತೆ ಅನ್ನೋ ಒಂದು ಗಟ್ಟಿಯಾದ ನಂಬಿಕೆ ಇದೆ. ದಾಸೆ ಮಗಳು ಹೊಲಕ್ಕೆ ಬೆರಣಕ್ಕೆ ಹೋದಾಗ ಅವರು ಆಳ ಮಗಳು ಕೆಲಸಕ್ಕೆ ಹೋದಾಗ ಅವ್ರ ಸಂಗಮ ಮಾಡಿದಾಗ ಅವರಿಗೆ ಹುಟ್ಟಿದವನ ಇದ್ದೇನೆ, ಆದರೆ ನನಗೆ ಬ್ರಾಹ್ಮಣ ಅನ್ಬೇಡಿ ಅಂತ ಹೇಳ್ತಾರೆ. ನನಗೆ ಹಾರ ಅನ್ಬೇಡ್ರಿ, ನಾನು ಇಂಥ ಕುಲಕ್ಕೆ ಸಂಬಂಧಿದೆ ಅಂಥೇಳಿ ಈ ರೀತಿ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ. ಸಮಾಜದಲ್ಲಿ ಮೇಲು ಕೀಳು ತಂದವರು ಯಾರು? ಈ ದೇಶ ಈ ರೀತಿ ದುಡಿಯುವ ವರ್ಗಕ್ಕೆ ಯಾವ ರೀತಿ ನೋಡ್ಕೋತಾರೆ, ದುಡಿಯುವ ವರ್ಗಕ್ಕೆ ಕನಿಷ್ಠ ಅಂತ ತಿಳ್ಕೊತಾರೆ. ಒಂದು ಕಚೇರಿಯಲ್ಲಿ ಒಂದು ಕಾಗದ ಮೇಲೆ 2 ಅಕ್ಷರ ಬರೆದ್ರೆ ಅವ ಶ್ರೇಷ್ಠ ಅಂತ. ಒಬ್ಬ ಸ್ವಾಮಿ ಗುಡಿದಾಗ ಮಂತ್ರ ಹೇಳಿ ಗಂಟೆ ಹೊಡೆದ್ರೆ ಅವರು ಶ್ರೇಷ್ಠ. ಈ ದೇಶ ಎಂದೂ ಸುಧಾರಿಸೋದಿಲ್ಲ, ಇದು ಅಪ್ಪಟ ಜಾತಿವಾದಿ ರಾಷ್ಟ್ರ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗೇ ಹೇಳಿದ್ದಾರೆ. ಇದು ಒಂದು ಜಾತಿವಾದಿ ರಾಷ್ಟ್ರ. ಒಂದು ಜಾತಿ ಒಂದು ಜಾತಿ ಕಾಲು ಹಿಡಿದು ಜೋಗ್ತದೆ. ಇದು ಯಾರಿಗೂ ಮೇಲೆ ಏರ್ಬಿಡೋದಿಲ್ಲ. ಕೆಳಗಿನವರು ಕೆಳಗೆ ಉಳಿತಾರೆ, ಮೇಲಿನವರು ಮೇಲೆ ಉಳಿತಾರೆ. ಈ ಸ್ಥಿತಿ ಬರಲಿಕ್ಕೆ ಕಾರಣ ಜಾತಿ ಸಿಸ್ಟಮ್. ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬೂಜಿಯವರ ಕೊಡುಗೆ ಈ ದೇಶಕ್ಕೆ ಸಿಕ್ಕಿರುವಂಥದ್ದು ನಮ್ಮ ಅದೃಷ್ಟ. ನಾವೇನು ಭಾರತೀಯರು, ನಾವೇನು ನಮ್ಮ ಮನೆಯಲ್ಲಿ ಅನ್ನವನ್ನು ಊಟ ಮಾಡ್ತಾ ಇದ್ದೇವೆ, ಯಾರ ಹೆಸರು ಹೇಳಿ ಅನ್ನ ಊಟ ಮಾಡಬೇಕು ಅಂತಂದರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರ ಹೆಸರನ್ನು ಹೇಳಿ ಇವತ್ತು ನಾವು ಊಟ ಮಾಡಬೇಕಾಗತ್ತೆ. ಹಸಿರು ಕ್ರಾಂತಿಯ ಹರಿಕಾರರು, ದೇಶದ ಮಾಜಿ ಉಪ ಪ್ರಧಾನಿಗಳು. ಇವತ್ತು ನನಗನ್ಸುತ್ತೆ ಇಡೀ ನಮ್ಮ ದೇಶದಲ್ಲಿ ಯಾರಾದರೂ ಇವತ್ತು ಎಲ್ಲ ಹೆಚ್ಚು ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿರುವಂಥ ಏಕೈಕ ವ್ಯಕ್ತಿ ನಮ್ಮ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರು ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಮ್ಮ ದೇಶಕ್ಕೆ 2 ಕಣ್ಣುಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರು ನಮ್ಮ ದೇಶದ 2 ಕಣ್ಣು. ಇಬ್ಬರು ಮನಸ್ಸು ಮಾಡಿದರೆ ದೇಶದ ಪ್ರಧಾನಮಂತ್ರಿಗಳು ಆಗ್ತಿದ್ರು. ಆದರೆ ಪ್ರಧಾನಮಂತ್ರಿಗಿಂತ ಹೆಚ್ಚು ಈ ದೇಶದ ಜನರು ಮುಖ್ಯ. ಈ ದೇಶದಲ್ಲಿರುವಂಥ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತನ್ನುವ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಕ್ಕೆ ಹೆಚ್ಚು ಮಹತ್ವವನ್ನು ಕೊಡಲಿಲ್ಲ. ಅವರ ಆದರ್ಶಗಳನ್ನು, ವಿಚಾರವನ್ನು ಕೇವಲ ನಾವು ಜಯಂತ್ಯೋತ್ಸವವನ್ನು ಒಂದು ದಿವಸ ಮಾಡಿದ್ರೆ ಸಾಲೋದಿಲ್ಲ. ನೀವು ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಿ ಮಾಡ್ರಿ ಅಂತ ಹೇಳ್ತೀನಿ ಬಂಧುಗಳೇ. ನಿಮಗೆ ಮೊದಲು ಯಾಕಂದರೆ ನಮ್ಮ ಸಮಾಜ, ಹೆಚ್ಚಿನ ಸಮಾಜ ನಮ್ಮ ಸಮಾಜದಲ್ಲಿ ಇದ್ರೂ ಕೂಡ ನಾವು ಒಂದು ಪವರ್ಲೆಸ್ ಇದ್ದೀವಿ, ಅಧಿಕಾರದಲ್ಲಿ ಇಲ್ಲ. ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾರಿಗೂ ಕೂಡ ಒಂದು MLA ಟಿಕೆಟ್ ಸಿಕ್ಕಿಲ್ಲ, ಹೌದು ತಾನೇ? ಲಾಸ್ಟ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಯಾರಿಗೂ ಕೂಡ ಜಿಲ್ಲಾ ಪಂಚಾಯತ್ ಟಿಕೆಟ್ ಸಿಕ್ಕಿಲ್ಲ. ಅದು ಸಿಕ್ಕಿರೋದು ಒಂದೇ ಒಂದು ಬೈ ಎಲೆಕ್ಷನ್ ಅಲ್ಲಿ ಸೇಡಮಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೊಟ್ಟರು ಅಂತ ಹೇಳ್ಬೇಕಾಗ್ತದೆ. ಕಾರ್ಪೊರೇಷನ್ ಅಲ್ಲಿ ಒಂದೇ ಟಿಕೆಟ್ ಸಿಕ್ಕಿದ್ ನಮಗೆ, ಹೌದು ತಾನೇ? ಅದು ಯಾರು? ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಲಿಂಗರಾಜ್ ಅವ್ರ ಮಿಸಸ್ ಅವ್ರಿಗೆ ಕೊಟ್ಟಿದ್ರು, ಅವ್ರ ತಂಗಿಯವ್ರಿಗೆ ಕೊಟ್ಟಿದ್ದು. ನಮ್ಮ ಜನಸಂಖ್ಯೆ ಎಷ್ಟಿದೆ ಜಿಲ್ಲೆಯಲ್ಲಿ? 2.5 3 ಲಕ್ಷ ಇದ್ದೀವಿ ತಾನೇ? ಇದ್ದೀವಲ್ಲಪ್ಪ. ಮತ್ತೆ ನಮಗೆ ಅಧಿಕಾರ ಬೇಡ? ಬರ್ತಕ್ಕಂಥ ಚುನಾವಣೆಯಲ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಮ್ಮೊಬ್ಬೊಬ್ರು ಇದ್ರೆ ಮಾತ್ರ ನಾವು ಮಾದಿಗರಾಗಿ ಹುಟ್ಟಿರೋಕ್ಕೆ ಸಾಧ್ಯ ಅಂತ ಹೇಳಬೇಕಾಗ್ತದೆ ಬಂಧುಗಳೇ. ಇವತ್ತು ಬಾಬು ಜಗಜೀವನ್ ರಾವ್ ಅವರ ಒಂದು ಜಿಲ್ಲಾ ಸಮಿತಿ ವತಿಯಿಂದ 119ನೇ ಜಯಂತಿಯನ್ನು ಆಚರಣೆ ಮಾಡಿದೆವು.
ಇವತ್ತು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಸಹಕರಿಸಿದ ಪ್ರತ್ಯಕ್ಷ ಪರೋಕ್ಷವಾದಂಥ ಸಚಿವರು, ಶಾಸಕರು, ಮಾಜಿ ಸಚಿವರು ಹಾಗೂ ಶ್ರೀಗಳು, ಮಠಾಧೀಶರು ಬಂದಿದ್ದರು. ಅದೇ ರೀತಿ ತಾಲೂಕಿನಿಂದ ಎಲ್ಲ ತಾಲೂಕಿನಿಂದ ಜನ ಬಂದಿದ್ದರು. ಅದರಲ್ಲಿ ಪರಿಷ್ಠ ಜಾತಿಯ ಡೋರ, ಸಮಗಾರ, ಕಕ್ಕಯ್ಯ, ಹರಳೆಯ, ಮಾದಿಗರು, ಹೊಲೆಯರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದರಿಂದ ತಾವು ಇದೇ ರೀತಿ ನನಗೆ ಪ್ರತಿ ಸಲ ಸಹಕಾರ ಮಾಡಿ ಇದಕ್ಕಿಂತ ಹೆಚ್ಚಿನ ಜಯಂತಿ ಆಚರಣೆ ಮಾಡಲು ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಗೆಸ್ಟ್ ಆಗದಂಥ ಬಂದಂಥ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನ್ಯ ಕ್ಯಾನ್ಸರ್ ತಜ್ಞರಾದ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ನಮ್ಮ ಮೈಸೂರಿನಂಥ ಖ್ಯಾತ ವಕೀಲರಾದಂತಹ ಅರುಣ್ ಕುಮಾರ್ ಸರ್ ಅವರು ಮತ್ತು ಅವರ ಸಂಗಡಿಗರು ಹಾಗೂ ನಟ ಚೇತನ್ ಅಹಿಂಸಾ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಅನಿಸಿಕೆಗಳನ್ನು ಹೇಳಿ ಮಾದಿಗ ಸಮಾಜದ ವತಿಯಿಂದ ಇದ್ದೀನಿ, ಒಳ ಮೀಸಲಾತಿ ಪರವಾಗಿರ್ತೀನಿ, ಮುಂದೆ ಹೋರಾಟಗಳು ಏನಿರ್ತಾವ ಅದನ್ನು ತಮಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ಸಂಪೂರ್ಣವಾಗಿ ನಮಗೆ ಸಹಕರಿಸಿದಂಥ ಎಲ್ಲ ಜಿಲ್ಲಾ, ತಾಲೂಕು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ ಹತ್ತಿರದ ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಬಳಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ದಿನಾಂಕ 5ನೇ ಏಪ್ರಿಲ್ 2026ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ ಹಿಂದುಗಡೆಯ ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಹತ್ತಿರ ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ತೃಪ್ತಿ ಎಸ್ ಅಲ್ಲದಲಾಖೆ, ಮಹಾನಗರ ಪಾಲಿಕೆಯ ಕರ, ಹಣಕಾಸು ಹಾಗೂ ಮೇಲ್ಮನವಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅನುಪಮಾ ರಮೇಶ್ ಕಮಕನೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಲಿಂಗಮ್ಮ ಕಟ್ಟಿಮನಿ ಹಾಗೂ ಕಾಂಗ್ರೆಸ್ನ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ ಆಗಮಿಸಿದ್ದರು. ಅತಿಥಿಗಳಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ದೊಡ್ಡಮನಿ, ಕಲಬುರಗಿಯ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ಯಾಮ್ ನಾಟಿಕಾರ್, ಗೋಪಿಕೃಷ್ಣ ಗುಡೇನವರ್, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಮಾದಿಗ ಸಮಾಜದ ಮುಖಂಡರಾದ ರಂಜಿತ್ ಮೂಲಿಮನಿ, ಗೀತಾರಾಜು ವಾಡೇಕರ್ ಆಗಮಿಸಿದ್ದರು. ಮುಖ್ಯ ಭಾಷಣಕಾರರಾಗಿ ಕಮಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೇವಪ್ಪ ಧರಣಿ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪರಿಸರ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಅಭಯ್ ಕುಮಾರ್ ಹಬೀಬ್, ಕಿರಿಯ ಅಭಿಯಂತರರಾದ ರವೀಂದ್ರನಾಥ್ ಚೌಹಾಣ್, ಆರೋಗ್ಯ ನಿರೀಕ್ಷಕರಾದ ಧನಶೆಟ್ಟಿ, ದೀಪಕ್ ಚೌಹಾಣ್, ಹನುಮಂತ್ ನಿಂಬಾಳ್ಕರ್, ಕಲ್ಲಯ್ಯ ಸ್ವಾಮಿ, ಅರುಣ್ ಕುಮಾರ್ ಪಾಲದಿ, ಸಿದ್ದಲಿಂಗ ಸೇರಿದಂತೆ ಇತರರು ಆಗಮಿಸಿದ್ದರು. ಅನಿಲ್ ಕುಮಾರ್ ಚಕ್ರ ಸ್ವಾಗತಿಸಿದರು. ಡಾಕ್ಟರ್ ರಾಜಶೇಖರ್ ಮಾಂಗ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಅಭಯ್ ಕುಮಾರ್ ಹಬೀಬ್ ಮೆರವಣಿಗೆಯನ್ನ ಉದ್ಘಾಟಿಸಿದರು. ಹಸಿರು ಕ್ರಾಂತಿ ಹರಿಕಾರ ಶ್ರೀ ಬಾಬು ಜಗಜೀವನ್ ಅವರ 119ನೇ ಜಯಂತಿ ಅಂಗವಾಗಿ ನಾವೇನು ಮಹಾನಗರ ಪಾಲಿಕೆ ಕಲಬುರಗಿ ಪೌರ ಕಾರ್ಮಿಕರು ಮತ್ತು ರೋಡರ್ಸ್ ಡ್ರೈವರ್ ವಾಹನ ಚಾಲಕರುಗಳಿಂದ ಪ್ರತಿ ವರ್ಷವೂ ಬಹಳ ಅತಿ ವಿಜೃಂಭಣೆಯಿಂದ 3 ಜಯಂತಿಯನ್ನು ಆಚರಿಸ್ತಿದ್ದೀವಿ. ಮೊದಲನೇದಾಗಿ 5 ತಾರೀಕು ಬಾಬು ಜಗಜೀವನ್ ಜಯಂತಿ, ಆಮೇಲೆ 14ನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕೂಡ ಆಚರಿಸ್ತಿದ್ದೀವಿ. ಆಮೇಲೆ 20ನೇ ತಾರೀಕು ಅಣ್ಣ ಬಸವಣ್ಣನವರ ಜಯಂತಿ ಕೂಡ ನಾವು ಆಚರಿಸ್ತಾ ಇದ್ದೀವಿ. ಇದು ನಾವು ಪ್ರತಿ ವರ್ಷ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದಿಂದ ನಾವು ಪ್ರತಿ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಿದ್ದೇವೆ. ಅದ್ರ ಜೊತೆಗೆ ನಾವು ಎಲ್ಲಾ ನಮ್ಮ ಪೌರ ಕಾರ್ಮಿಕರಿಗೂ ಆಟ ಪಾಠಗಳನ್ನು ಆಡಿಸುತ್ತಾ ಮತ್ತು ಕೆಲವು ಪ್ರಬಂಧ ಸ್ಪರ್ಧೆ ಆಗಲಿ, ರಂಗೋಲಿ ಸ್ಪರ್ಧೆ ಆಗಲಿ, ಮತ್ತು ನಿಂಬೆ ಹಣ್ಣಿನ ಆಟ ಆಗಲಿ, ಮತ್ತು ಪೌರ ಕಾರ್ಮಿಕರಿಗೆ ಅಂದ್ರೆ ಪುರುಷ ಪೌರ ಕಾರ್ಮಿಕರಿಗೆ ಕೆಲವು ಪಂದ್ಯಗಳನ್ನು ಕೂಡ ಅವರಿಗೆ ಕ್ರಿಕೆಟ್ ಆಗಲಿ ಬೇರೆ ಬೇರೆ ಒಂದು ಪಂದ್ಯಗಳನ್ನ ಆಡಿ, ಕುರ್ಚಿ ಆಟಗಳನ್ನ ಆಡಿ ಅವ್ರಿಗೆ ಆಡಿಸಿ ಅವರಿಗೆ ಪ್ರಥಮ ಮತ್ತು ದ್ವಿತೀಯ, ತೃತೀಯ ಅಂತ ಹೇಳಿ ಅವರಿಗೆ ಬಹುಮಾನವನ್ನು ಕೂಡ ನಾವು ಕೊಡ್ತಿದ್ದೀವಿ. ನಾವು ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ಕೊತಾ ಬಂದಿದ್ದೀವಿ. ಇದು ನಮ್ಗೆ ತುಂಬಾ ಸಂತೋಷ ಕೂಡ ಆಗ್ತಿದೆ. ಯಾಕಂದ್ರೆ ಮುಂದೆ ಬರುವಂತಹ ದಿನಗಳಲ್ಲೂ ಕೂಡ ನಾವು ಒಂದು ದೊಡ್ಡ ಮಟ್ಟದಾಗಿ ಏನ್ ಇವಾಗ ವಿಜೃಂಭಣೆಯಿಂದ ಮಾಡ್ತೀವಿ, ಇದಕ್ಕಿಂತಲೂ ಜಾಸ್ತಿಯಾಗಿ ನಾವು ಮುಂದೆ ವರ್ಷ ಕೂಡ ನಾವು ಎಲ್ಲಾ 3 ಜಯಂತಿ ಕೂಡ ನಾವು ಆಚರಣೆ ಮಾಡ್ತೀವಿ ನಾನು ಹೇಳಕ್ ಇಷ್ಟಪಡ್ತೀವಿ. ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು, ವಾಹನ ಚಾಲಕರು
ಲೋಡರ್ಸ್ ಕ್ಲೀನರ್ಸ್ಗಳ ಮಹಾ ಒಕ್ಕೂಟದಿಂದ ಇವತ್ತು ನಾವು 119ನೇ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದಕ್ಕೆ ತಾವೆಲ್ಲರಿಗೆ ಧನ್ಯವಾದಗಳು ಹೇಳುತ್ತಾ ಅಭಿನಂದನೆಗಳು ಹೇಳುತ್ತೀನಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ಪಂಚಶೀಲ ನಗರದ ಗೆಳೆಯರ ಬಳಗದ ವತಿಯಿಂದ ಇಂದು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಪಂಚಶೀಲ ನಗರದ ಗೆಳೆಯರ ಬಳಗದ ವತಿಯಿಂದ ಇಂದು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಮಲ್ಲು ಉದನೂರ್ ಹಾಗೂ ರಾಕೇಶ್ ರಾಜು ವಾಡೇಕರ್ ಅವರ ನೇತೃತ್ವದಲ್ಲಿ ಅನ್ನಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕ್ರಾಂತಿಯ ಹರಿಕಾರರಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 119ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಇವತ್ತಿನ ದಿವಸ ಬನ್ಸಿಲ್ ನಗರ್ ಬಡಾವಣೆಯಲ್ಲಿ ನಮ್ಮ ಬಾಲಾಜಿ ಅವರ ಗೆಳೆಯರ ಬಳಗದ ವತಿಯಿಂದ ಇವತ್ತಿನ ಅನ್ನ ಸಂತರ್ಪಣಾ ಅರ್ಥಪೂರ್ಣ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನಮ್ಮ ಮಲ್ಲುವಣ್ಣ, ಇಲ್ಲಿದ ಕಾರ್ಪೆಟ್ರು, ಹಾಗೆ ಶಂಕರ್ ಅವರು, ನಮ್ಮೆಲ್ಲ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ. ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಇದೇ ರೀತಿ ಮುಂದಿನ ಯುವಕರಲ್ಲಿ ಇದೇ ಅರ್ಥಪೂರ್ಣ ಅಂತ ಫಂಕ್ಷನ್ ಮಾಡ್ಕೊತಾ ಹೋಗ್ಬೇಕಂತ ಹೇಳ್ತೀವಿ. ಮತ್ತೊಮ್ಮೆ ಬಾಬು ಜಗಜೀವನ್ ರಾವ್ ಅವರ 119ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರದ ಜಯಂತಿ ಉತ್ಸವದ ಎಲ್ಲರಿಗೆ ಒಂದು ಉತ್ಸವ ಇದೆ ಮತ್ತು ನಮ್ಮ ಏರಿಯಾದಂಥ ಎಲ್ಲ ಯುವಕರು ಮಾಡಿದ್ದಾರೆ. ಅವರಿಗೂ ಒಂದು ಸ್ವಾಗತ ಕೊಡಿಸಿ ಎಲ್ಲರಿಗೆ ಇನ್ನೊಂದು ಸರ್ತಿ ಬಾಬು ಜಗಜೀವನ್ ರಾವ್ರ ಜಯಂತಿ ಶುಭಾಶಯವನ್ನು ಕೊಡ್ತೀನಿ. ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿಯ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿ, ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಂಘ ಕರುಣೇಶ್ವರ ನಗರ ಕಲಬುರಗಿಯ ಸಹಯೋಗದಲ್ಲಿ ದಾಸ ವೈಭವ ಉಪನ್ಯಾಸ, ನೃತ್ಯ, ದಾಸವಾಣಿ, ದತ್ತಿದಾನಿಗಳಾದ ಡಾಕ್ಟರ್ ಸುರೇಶ್ ಲಕ್ಷ್ಮಣರಾವ್ ಜಾಧವ್ ಇವರ ವತಿಯಿಂದ ದಿವಂಗತ ಶ್ರೀಮತಿ ಕಮಲಾಬಾಯಿ ಲಕ್ಷ್ಮಣರಾವ್ ಸ್ಮರಣಾರ್ಥ ದತ್ತಿ ಕಾರ್ಯಕ್ರಮವು ಕಲಬುರಗಿ ನಗರದ ಕರುಣೇಶ್ವರ ನಗರದಲ್ಲಿ ಇರುವ ಜೈವೀರ ಹನುಮಾನ ದೇವಸ್ಥಾನದಲ್ಲಿ ದಿನಾಂಕ 4 ಏಪ್ರಿಲ್ 2026 ಶನಿವಾರದಂದು ಸಂಜೆ 6 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾದ ಶೋಭಾ ದೇಸಾಯಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ ಸಿರ್ನೂರ್ಕರ್ ವಹಿಸಿದ್ದರು. ದಾಸ ಸಾಹಿತ್ಯದಲ್ಲಿ ಕುಟುಂಬ ವ್ಯವಸ್ಥೆ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಲು ಡಾಕ್ಟರ್ ಗುರುರಾಜ್ ಅಗ್ನಿಹೋತ್ರಿ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಅವಿನಾಶ್ ಕುಲಕರ್ಣಿ ಹಾಗೂ ದಾಸ ಸಾಹಿತ್ಯ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿಯ ಸಹ ಕಾರ್ಯದರ್ಶಿಗಳಾದ ಡಾಕ್ಟರ್ ಸುನಂದಾ ಸಾಲವಾಡ್ಗಿ ಉಪಸ್ಥಿತರಿದ್ದರು. ಶ್ರೀ ಸೂಕ್ತ ಬ್ರಾಹ್ಮಣ ಕಲ್ಯಾಣ ನಿಧಿ ವಿಶ್ವಸ್ತ ಮಂಡಳಿಯ ವತಿಯಿಂದ ಶೈಕ್ಷಣಿಕ ಧನ ಸಹಾಯ ನೀಡಿಕೆ ವಿತರಣೆ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಕಾರ್ಯದರ್ಶಿಗಳು ಶ್ರೀ ಸೂಕ್ತ ಮಂಡಳಿ ಕಲಬುರಗಿ. ದಾಸರ ಕೀರ್ತನೆಗಳ ಆಧಾರಿತ ನೃತ್ಯಗಳನ್ನು ಡಾಕ್ಟರ್ ಶುಭಾಂಗಿ ಸುಧೀಂದ್ರ ಕಲಾ ತಂಡದ ಮುಖ್ಯಸ್ಥರ ನಿರ್ದೇಶನದಲ್ಲಿ ಓಂಕಾರ ನೃತ್ಯ ಸಾಧನಾ ತಂಡದ ಕಲಾವಿದರು ಪ್ರಸ್ತುತಪಡಿಸಿದರು. ಶಾರದಾ ಸಂಗೀತ ವಿದ್ಯಾಲಯದ ಕಲಾವಿದರಿಂದ ದಾಸರ ಕೀರ್ತನೆಗಳನ್ನು ಪ್ರಸ್ತುತಪಡಿಸಲಾಯಿತು. ಕಲಬುರಗಿಯ ಸಂಗೀತ ಕಲಾವಿದರಾದ ವಿದ್ಯಾಧೀಶ ಆದ್ಯ ದಾಸವಾಣಿ ಪ್ರಸ್ತುತಪಡಿಸಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಉಪಾಧ್ಯಕ್ಷರಾದ ವ್ಯಾಸರಾಜ ಸಂತೆಕೆಲ್ಲೂರ್, ಪ್ರಧಾನ ಕಾರ್ಯದರ್ಶಿಗಳಾದ ನಾರಾಯಣ ಕುಲಕರ್ಣಿ, ಕಾರ್ಯದರ್ಶಿಗಳಾದ ವೆಂಕಟೇಶ ಮುದುಗಲ್, ಖಜಾಂಚಿಗಳಾದ ಕೆಪಿ ಗಿರಿಧರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ವಚನ ಮತ್ತು ದಾಸ ಸಾಹಿತ್ಯ ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳು. ಸಮಾಜಮುಖಿ ಜನಮುಖಿಯಾದ ಚಿಂತನೆ ಮೂಲಕವಾಗಿ ಸಾಮಾಜಿಕ ಬದಲಾವಣೆಯನ್ನ, ಜನರಲ್ಲಿ ಬದುಕಿನ ಬಗ್ಗೆ ಕಾಳಜಿಯನ್ನು, ವಿಶ್ವಾಸವನ್ನು ಮೂಡಿಸುವುದಕ್ಕಾಗಿ ವಚನಗಳ ಮೂಲಕ, ಕೀರ್ತನೆಗಳ ಮೂಲಕ ಸಾಕಷ್ಟು ಪ್ರಯತ್ನವನ್ನು ಮಾಡಿದಂಥ ಈ ಸಾಹಿತ್ಯ ಬದುಕಿನ ಸಾಹಿತ್ಯ, ಬದುಕಿಗಾಗಿಯೇ ಸಾಹಿತ್ಯ ಎನ್ನುವಂಥ ಸಾಹಿತ್ಯ ಆಗಿರುವುದರಿಂದ ಇವತ್ತಿನ ದುರಾಶೆಯ ಸಂದರ್ಭದಲ್ಲಿ ವೈಷಮ್ಯ, ದ್ವೇಷ, ಅಸೂಯೆಗಳ ಒಂದು ಕಾಲದಲ್ಲಿ ಈ ದಾಸ ಸಾಹಿತ್ಯದ ಕೀರ್ತನೆಗಳ ಚಿಂತನೆಗಳು, ದಾಸರ ಚಿಂತನೆಗಳು, ಆ ಕಾಲದ ಚಿಂತನೆಗಳು, ಇವರು ಸಂಸಾರದಲ್ಲಿ ಇದ್ದೂ ಇಲ್ಲದಂಥ ಒಂದು ವ್ಯವಸ್ಥೆಯ ಮೂಲಕವಾಗಿ ನಮ್ಮ ಬದುಕಿನಲ್ಲಿರುವಂಥ ಲೋಪದೋಷಗಳನ್ನು ಸಮಾಜದ ಗಮನಕ್ಕೆ ತರುವುದರ ಮೂಲಕವಾಗಿ ಜನರನ್ನು ಎಚ್ಚರಿಸತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂಥವ್ರು. ಲಂಚ, ಭ್ರಷ್ಟಾಚಾರ, ಜಾತೀಯತೆ, ದ್ವೇಷ, ಅಸೂಯೆ, ದುರಾಶೆ ಇವುಗಳಿಂದ ದೂರವಿದ್ದು ಬದುಕನ್ನು ಕಟ್ಟಿಕೊಂಡಂಥವ್ರು. ಪುರಂದರದಾಸರಂಥವರು ತಮ್ಮ 9 ಕೋಟಿ ಆಸ್ತಿಯನ್ನೇ ದಾನ ಮಾಡಿ ದಾಸರಾದವರು. ಕನಕದಾಸರು ತಾವಿರುವಂಥ ಸೇನಾಧಿಪತಿ ಹುದ್ದೆಯನ್ನು ಬಿಟ್ಟು ದಾಸರಾದಂಥವರು. ನಮ್ಮ ದಾಸ ಸಾಹಿತ್ಯ ಪ್ರತಿಷ್ಠಾನದ ದಾಸ ವೈಭವ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಮುಖಾಂತರ ದಾಸರು ಹೇಳಿದಂಥ ಸಾಮಾಜಿಕ ಜಾಗೃತಿಯ ವಿಚಾರಗಳನ್ನು ಸಮಾಜಕ್ಕೆ ಕೊಡುವಂಥದ್ದು, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಸಾಮಾಜಿಕ ಬದಲಾವಣೆಗಾಗಿ ಒಂದು ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ನಮ್ಮ ದಾಸ ಸಾಹಿತ್ಯ ಪ್ರತಿಷ್ಠಾನ ಮಾಡ್ತಾ ಬಂದಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನೃತ್ಯ ಇದೆ, ಸಂಗೀತ ಇದೆ, 2 ದಾಸರ ಹಾಡುಗಳಿಗೆ ಸಂಬಂಧಪಟ್ಟದ್ದು. ಅದೇ ರೀತಿಯಾಗಿ ಈ ಸಮಾಜದಲ್ಲಿನ ಬಡ ಹುಡುಗರಿಗೆ, ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕ ಸಹಾಯವನ್ನು ಕೂಡ ಶ್ರೀ ಸೂಕ್ತ ಬ್ರಾಹ್ಮಣ ಕಲ್ಯಾಣ ನಿಧಿ ವತಿಯಿಂದ ಇವತ್ತು 2 ಹುಡುಗಿಯರಿಗೆ, ವಿದ್ಯಾರ್ಥಿನಿಯರಿಗೆ, 2 ವಿದ್ಯಾರ್ಥಿನಿಯರಿಗೆ ಅವರು ಎಲ್ಲಿಯವರೆಗೆ ಓದ್ತಾರೋ, ಎಲ್ಲಿಯವರೆಗೆ ಪಾಸಾಗ್ತಾ ಹೋಗಿ ಎಲ್ಲಿಯವರೆಗೆ ಓದ್ತಾರೋ ಅಲ್ಲಿಯವರೆಗೂ ಕೂಡ ಅವರಿಗೆ ಧನ ಸಹಾಯ ಮಾಡುವಂಥ ಒಂದು ಕಾರ್ಯವನ್ನು ಶ್ರೀ ಸೂಕ್ತ ಬ್ರಾಹ್ಮಣ ಕಲ್ಯಾಣ ನಿಧಿ ವತಿಯಿಂದ ಇವತ್ತು ಈ ವೇದಿಕೆಯಲ್ಲಿ ಅವರಿಗೆ ಚೆಕ್ಕನ್ನು ವಿತರಣೆ ಮಾಡಲಾಗ್ತಾ ಇದೆ. ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿ ಹಾಗೂ ಜೈವೀರ ದೇವಸ್ಥಾನ ಅಭಿವೃದ್ಧಿ ಸಂಘ ಕರುಣೇಶ್ವರ ನಗರ ಸಹಯೋಗದಲ್ಲಿ ಇವತ್ತು ಈ ಒಂದು ದಾಸ ವೈಭವದ ಕಾರ್ಯಕ್ರಮ ನಡೀತಾ ಇದೆ.
ಕಳೆದ ಕೆಲವು ವರ್ಷಗಳಿಂದ ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯದ ಈ ಒಂದು ಕಾರ್ಯಕ್ರಮದ ಅಡಿ ಅನೇಕ ದಾಸ ಸಾಹಿತ್ಯ ಬಗ್ಗೆ ಪ್ರವಚನಕಾರರು ಹಾಗೂ ಸಂಗೀತಗಾರರು ಪ್ರತಿ ತಿಂಗಳು 2 ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಒಂದು ಪ್ರತಿಷ್ಠಾನದ ವತಿಯಿಂದ ಇವತ್ತು ಕರುಣೇಶ್ವರ ನಗರದಲ್ಲಿ ಈಗ ಉತ್ಸವ ವೈಭವ ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು, ಶ್ರೀನಿವಾಸ್ ಸಿರ್ನೂರ್ಕರ್ ಅವರು, ವ್ಯಾಸರಾಜ್ ಸಂತೆಕಲ್ಲೂರವರು, ಅನೇಕ ಹಿರಿಯರು ಒಂದು ಇದರ ಟ್ರಸ್ಟ್ನ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಒಂದು ಮಾತನ್ನು ಹೇಳ್ಬೇಕು, ದಾಸ ಸಾಹಿತ್ಯ ಏನಿದೆ ಅದು ಇವತ್ತು ದಾಸ ಸಾಹಿತ್ಯದಷ್ಟು ಅದರಷ್ಟು ವಿಶಾಲವಾದದ್ದು, ಅದರಷ್ಟು ವಿಸ್ತಾರವಾದದ್ದು, ಅದರಷ್ಟು ವೈಜ್ಞಾನಿಕವಾದದ್ದು, ಅದರಷ್ಟು ವೈಚಾರಿಕತೆಯುಳ್ಳದ್ದು, ಅದರಷ್ಟು ಆಧ್ಯಾತ್ಮಿಕತೆಯುಳ್ಳುವಂತಹ ಸಾಹಿತ್ಯ ನಾನು ಪ್ರಾಮಾಣಿಕವಾಗಿ ನಾನೆಲ್ಲೂ ಕಂಡುಕೊಂಡಿದ್ದೆ. ಅಂತಹ ಒಂದು ವಿರೋಧಾತವಾದಂಥ ಉತ್ಕೃಷ್ಟವಾದಂಥ ಸಾಹಿತ್ಯ ಅಂತಂದರೆ ಕನ್ನಡದ ಹರಿದಾಸ ಸಾಹಿತ್ಯ. ಇದನ್ನು ನಾವು ಮನಗಂಡು ಇವತ್ತು ಎಷ್ಟು ಸಂಶೋಧನೆ ಆಗಿವೆ, ಎಷ್ಟು ಅಧ್ಯಯನ ಆಗಿದೆ ಇಲ್ಲಿವರೆಗೂ ಅಂತಂದು ಅದರ ಪೊಟೆನ್ಷಿಯಲ್ ಎಷ್ಟಿದೆ ಅಂತಂದು ಕೇವಲ 10% ಆಗಿರ್ಬೋದು. ಇನ್ನೂ 90% ಹಾಗೆ ಹೋಗ್ತದೆ. ನಾವು ಅದರಲ್ಲಿ ಅಧ್ಯಯನಶೀಲರಾದಾಗ ನಮ್ಗೆ ಎಷ್ಟೊಂದು ಬರುವುದು ಕಾಣ್ತೇವೆ ಅಂತಂದರೆ ನಮ್ಗೆ ಭಾಳ ಆಶ್ಚರ್ಯ ಆಗ್ತದೆ. ಸೊ ಅಂತಹ ದಾಸ ಸಾಹಿತ್ಯವನ್ನು ನಾವು ವಿಚಾರ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಈಗಿನ ಜನರೇಷನಲ್ಲಿ ಕಲ್ಪಿಸಬೇಕು ಉದ್ದೇಶದಿಂದ ಮತ್ತು ಈ ದಾಸ ಸಾಹಿತ್ಯಗಳು 2 ಪ್ರಮುಖವಾದಂಥ ಅದು ರೂಪಗಳನ್ನು ಹೊಂದಿದೆ. ಒಂದು ವ್ಯಕ್ತಿತ್ವ ನಿರ್ಮಾಣ, ವೈಯಕ್ತಿಕ ನೆಲೆಗಳಲ್ಲಿ ವ್ಯಕ್ತಿತ್ವ ನಿರ್ಮಾಣ. ಸುರೇಶ್ ಜಾಧವ್ ವ್ಯಕ್ತಿತ್ವ ಇದೆ, ಯಾಕಂದರೆ ಅವರು ದಾಸ ಸಾಹಿತ್ಯದಲ್ಲಿ ಸಂಶೋಧನೆ ಮಾಡಿದ್ದಾರೆ. ಈ ಥರದ ವ್ಯಕ್ತಿತ್ವ ನಿರ್ಮಾಣ ಪರಂಪರೆಯನ್ನು ನಡೆದುಕೊಂಡಂತೆ ಆ ನಿಟ್ಟಿನಲ್ಲಿ ಒಂದು ಪರಂಪರೆ ನಿರ್ಮಾಣ ಹೋಗುವಾಗಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಎಂಥ ದೊಡ್ಡ ಪರಂಪರೆ ಇದೆ. ಭಜನಾ ಪರಂಪರೆ ಇದೆ, ದಾಸ ಸಾಹಿತ್ಯ ಪರಂಪರೆ ಇದೆ, ಸಂಗೀತದ ಪರಂಪರೆ ಇದೆ, ನೃತ್ಯದ ಪರಂಪರೆ ಇದೆ. ದೊಡ್ಡ ಪರಂಪರೆಯಾಗಿ 3 ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ನಡೆದುಕೊಂಡಿದೆ. ನನಗೆ ದಾಸ ಸಾಹಿತ್ಯದಲ್ಲಿ ಕುಟುಂಬ ವ್ಯವಸ್ಥೆ, ಶ್ರೀ ಆಂಜನೇಯ ದೇವಸ್ಥಾನದ ಸನ್ನಿಧಿಯಲ್ಲಿ ಹರಿದಾಸ ಸಾಹಿತ್ಯದ ಒಂದು ಸಂಕೀರ್ತನೆ, ಇದು ಅತ್ಯಂತ ಸೌಭಾಗ್ಯದ ಒಂದು ಸಂತತ ಸುದಿನ ಅಂತ ಹೇಳ್ತಾರೆ. ಆತ್ಮೀಯರೇ, ನನ್ನ PhD ಸಹಿತ ದಾಸ ಸಾಹಿತ್ಯದಲ್ಲಿ ಕುಟುಂಬ ವ್ಯವಸ್ಥೆ ಇದು ನನ್ನ ಪುಸ್ತಕ. ಇದರ ಮೇಲೆ ಡಾಕ್ಟರೇಟ್ ಆಗಿತ್ತು. ನನ್ನ ಅಣ್ಣ ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿಯವರು ಮಾರ್ಗದರ್ಶಕ. ಇಂದು ಈ ಕುಟುಂಬದ ಪರಿಕಲ್ಪನೆಯನ್ನು ನಾವು ನೋಡಿದಾಗ ನಮಗೆ ಒಂದು ರೀತಿ ಮುಜುಗರ ಅನಿಸದೆ ಏನಿದು ಪರಿಸ್ಥಿತಿ ಅಂತ ಈಗಾಗಲೇ ಸ್ವಲ್ಪ ಮೆಳಕನ್ನು ಹಾಕಿದ್ರು ನಮ್ಮ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸರ್. ಇವತ್ತ ಕುಟುಂಬದ ಪರಿಕಲ್ಪನೆ ಹೇಗಿದೆ, ದೃಷ್ಟಿಕೋನ ಹೇಗಿದೆ, ವೇದ ಕಾಲಕ್ಕೆ ಹೋಗುವುದಿಲ್ಲ. ಸುಮಾರು ಒಂದು 20, 25, 30, 40 ವರ್ಷದ ಹಿಂದಿರುವಂಥ ಒಂದು ಕುಟುಂಬದ ಒಂದು ಕನ್ಸೆಪ್ಟ್ ಹೇಗಿತ್ತು, ಹೇಗಾಗಿದೆ, ಸ್ವಲ್ಪ ಮೆಲುಕು ಹಾಕಬೇಕು. ನನಗೆ ಕೊಟ್ಟಿರೋದು 15 ನಿಮಿಷ. ಬಾಟುತ್ತಿದೆ ಮನ್ಮನೋಭಿಷ್ಟವದಂ ಸರ್ವಾಭಿಷ್ಟ ಫಲಪ್ರದಂ ಪುರಂದರಂ ಗುರುವಂತೆ ದಾಸಪ್ರಯ. ದಾಸವರ್ಣದಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಪುರಂದರದಾಸರು ಒಬ್ಬರು ಹರಿದಾಸ ಸಾಹಿತ್ಯದಲ್ಲಿ ಒಬ್ಬರು ಕುಟುಂಬದ ಪರಿಕಲ್ಪನೆಯ ಬಗ್ಗೆ ಹೇಳಿಲ್ಲ. ದಾಸ ಸಾಹಿತ್ಯ ನನಗೆ ತುಂಬ 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 ಇಷ್ಟವಾದ ವಿಷಯ. ಯಾಕಂದರೆ ಒಂಥರ ಈ ನಾನು ಚಿಕ್ಕವಳಿದ್ದಾಗ ಇಟ್ಕೊಂಡು ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅತ್ತೆ ಎಲ್ಲರಿಂದ ಕೇಳ್ಕೊತ ಬೆಳೆದಿದ್ದೀನಿ. ದಾಸ ಒಂದು ಬೆಳಗ್ಗೆ 4 ಗಂಟೆಗೆ ಶುರುವಾಯಿತು, ಅವ್ರು ಕಸ ಬರೆದು ಬಿಟ್ಕೊಂಡು ಅಂದರೆ ರಾತ್ರಿ 10 ಹತ್ತುವರೆಗೂ
ಈಗಾಗಲೇ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಗುರುರಾಜ ಅಗ್ರವಾಲ್ ಕುಟುಂಬ ಬಗ್ಗೆ ಹೇಳ್ತಾ ಇದ್ರು. ಹೌದು, ಅವ್ರು ಹೇಳಿದ ಸತ್ಯ ಇದೆ. ಇವತ್ತಿನ ದಿವಸ ಏನೂ ಕಡಿಮೆ ಇಲ್ಲ. ಶಿಕ್ಷಕರಿದ್ದಾರೆ, ಡಾಕ್ಟರು, ಇಂಜಿನಿಯರು, MP ಇದ್ದಾರೆ, ಸಾಫ್ಟ್ವೇರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಕೈ ತುಂಬ ಸಂಬಳ ಬರ್ತಾ ಇದೆ. ಆದರೆ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸುಖ ಇಲ್ಲ. ಯಾಕೆ ಇಲ್ಲ? ಅವರು ಶಿಕ್ಷಿತರಾಗಿದ್ದಾರೆ, ಆದರೆ ಸುಸಂಸ್ಕೃತರಾಗಿದ್ದಾರೆ. ಸುಸಂಸ್ಕೃತರಾಗಿದ್ದೇ ಆದರೆ ಹಿರಿಯರಿಗೆ ಗೌರವ ಕೊಡೋದು, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಬೆಳೆದಿದ್ದೇ ಆದರೆ ಒಂದು ರೀತಿಯಲ್ಲಿ ಆ ಕುಟುಂಬ ವ್ಯವಸ್ಥೆ ಬೆಳಕೊಂಡು ಬರ್ತಿತ್ತು. ಆ ಮನೆಯಲ್ಲೇ ಎಲ್ಲ ವಾತಾವರಣದಲ್ಲಿ ಮಕ್ಕಳು ಒಳ್ಳೆಯ ರೀತಿ ಬೆಳೀತಿದ್ದರು. ಇವತ್ತು ದಿವಸ ಕುಟುಂಬಗಳು ಜಾಯಿಂಟ್ ಫ್ಯಾಮಿಲಿ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿವೆ. ಹೀಗಾಗಿ ಆ ಕುಟುಂಬದ ಬಗ್ಗೆ ಡಾಕ್ಟರ್ ಅಗ್ನಿಹೋತ್ರಿ ಅವರು ಸಂಶೋಧನೆ ಮಾಡಿದ್ದಾರೆ. ಹೀಗಾಗಿ ಅದರಲ್ಲಿ ಸಾಕಷ್ಟು ವಿಷಯಗಳಿದ್ದಾವೆ. ಈ ಸಮಯದ ಅಭಾವವನ್ನು ಹೇಳಲಿಕ್ಕೆ ಆಗಿಲ್ಲ, ಇನ್ನೊಂದು ಮುಂದೆ ಅವರು ಹೇಳ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ಈಗ ನಾನು ಹೇಳೋದಂದರೆ, ನಾನು ಒಬ್ಬ ದಾಸ ಸಾಹಿತ್ಯದ ಒಬ್ಬ ಓದುಗ. ನನ್ನ ವಿದ್ಯಾರ್ಥಿಗಳು ಡಾಕ್ಟರ್ ಸೋಮನಾಥ ಕುಲಕರ್ಣಿ ಅವರು, ಅವ್ರ ಕೈಯಲ್ಲಿ ಓದಿದ್ದೀನಿ ನಾನು. ಮತ್ತು ಅವರು ಕುರಿತಾಗಿ PhD ಕೂಡ ಮಾಡ್ತೀನಿ. ನಾನು ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಆಗಿ, PhD ಡೈರೆಕ್ಟರ್, ರಿಸರ್ಚ್ ಸ್ಕಾಲರ್ ಆಗಿ, ರಿಸರ್ಚ್ ಗೈಡ್ ಆಗಿ ಡಾಕ್ಟರ್ ಸೋಮನಾಥ ಕುಲಕರ್ಣಿ ಅವ್ರ ಮೇಲೆ PhD ಕೂಡ ಮಾಡಿಸಿದ್ದೇನೆ. ಸೊ ನನಗೆ ಬಹಳ ಖುಷಿ ಅನಿಸ್ತದೆ, ಒಬ್ಬ ಗುರುವಿಗೆ ನಾನು ಒಂದು ರೀತಿಯಲ್ಲಿ ಅವರ ಪ್ರಭಾವದಲ್ಲಿ ಬೆಳೆದಿದ್ದೀನಿ ನಾನು. ಹೀಗಾಗಿ ದಾಸ ಸಾಹಿತ್ಯದಲ್ಲಿ ಸಾಕಷ್ಟಿದೆ. ನಮ್ಮಮ್ಮ, ನನ್ನ ಜನಕೋಟಿ ತಾಯಿ ಕಮಲಾಬಾಯಿ ಲಕ್ಷ್ಮಣರಾವ್ ಸ್ಮರಣಾರ್ಥದಲ್ಲಿ ದತ್ತಿ ಉಪನ್ಯಾಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ನನ್ನ ಗುರುವಾದ ಡಾಕ್ಟರ್ ಸೋಮನಾಥ ಕುಲಕರ್ಣಿ ಅವರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.